ಗೊತ್ತೈತಿ ನೀನ ಹೇಳ್ ದೋಸ್ತ ದಿನಕ್ಕ 1000 ರೂಪಾಯಿ ಹುಡ್ಸೋ ಒಬ್ಬ ನೌಕರ 100 ರೂಪಾಯಿ ಹುಡ್ಸೋ ಒಬ್ಬ ರೈತನ ಕಡೆ ಲಂಚ ಬೇಡ್ತಾ ಅಂದ್ರ ಈಗ ಯಾವ ಪರಿಸ್ಥಿತಿ ಒಳಗ್ ನಾವ್ ಇದೀವಿ? ಮಳೆಗಾಲಕ್ಕ ಮಳಿ ಇಲ್ಲ ಅಂತ ಹೇಳಿ ಅಳುದ, ಬ್ಯಾಸಿಗಿ ನೀರ್ ಬಿಡವಾರು ತಳುದ, ಯಾ ನಮ್ ರೈತರ ಪರಿಸ್ಥಿತಿ? ದೋಸ್ತ ನೀ ಹೇಳುದು ಕರೆಕ್ಟ್ ಐತಿ. ರೈತ ದೇಶದ ಬೆನ್ನೆಲುಬು. ಯಾವುದೇ ವ್ಯಾಪಾರಸ್ಥ ಆಗಲಿ ಯಾವುದೇ ನೌಕರಸ್ಥರಾಗಲಿ ಎಲ್ಲಾ ಅವಲಂಬನೆ ಇರೋದು ರೈತರ ಮ್ಯಾಗ. ರೈತರ ಸ್ಟ್ರೈಕ್ ಮಾಡ್ಕತ್ರ ಬಿ ಯಾವ ವ್ಯಾಪಾರಸ್ಥರು ಬರಂಗಿಲ್ಲ, ಯಾವ ನೌಕರಸ್ಥರು ಬರಂಗಿಲ್ಲ. ರೊಕ್ಕ ಇದಾವತ್ ಹೇಳಿ ರೊಕ್ಕ ತಿನ್ನಕ್ಕಾಗಂಗಿಲ್ಲ, ಬಂಗಾರ ಇದ್ದ ಹೇಳಿ ಬಂಗಾರ ತಿನ್ನಕ್ಕಾಗಂಗಿಲ್ಲ. ಯಾವ್ದಕ್ಕೂ ರೈತ ಬೆಳೆದ ಅನ್ನನ ತಿನ್ಬೇಕಾತೈತಿ. ದೋಸ್ತ ನೀ ಹೇಳಿದ್ದ ನನ್ ಮನ್ಸಿಗೆ ಬಾಳ ಆಯ್ತು. ಈ ತುಂಬಿದ ಹೊಲ್ದಾಗ ನಿಂತ ಹೇಳ್ತಾನು, ನಾ ಯಾರ ರೈತರ ಕಡೆನು ₹1 ರೊಕ್ಕ ತಗೊಂಡ ಕೆಲಸ ಮಾಡಿ ಕೊಡ್ತಾನ. ನೀ ಹೇಳಿದ್ ಕೇಳಿ ಬಹಳ ಖುಷಿ ಆಯ್ತು. ನೀವೆಲ್ಲಾ ಅಧಿಕಾರಿಗಳ ಹಿಂಗ ಮನಸ್ಸು ಮಾಡಿ ರೈತನ ಪರವಾಗಿ ನಿಂತಾಗ ಮಾತ್ರ ಈ ರೈತ ಕುಟುಂಬಗಳ ರೈತ ಉಳಿಯಾಕ ಸಾಧ್ಯತೆ. ರೈತ ದೇಶದ ಬೆನ್ನೆಲುಬು.